ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಸುಮಾರು 3-4 ದಿನಗಳಿಂದ ನಡೀತಾನೇ ಇದೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅದು ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಗಾಗಿ ಇವತ್ತು ಮಹತ್ವದ ಸಭೆ ನಡೆಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಈಗ ಆ ಸಭೆಯನ್ನ ಮುಗಿಸಿ ಅವರ ನಿವಾಸದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ರಾತ್ರಿ 7:30 ಸ್ಪೆಷಲ್ ಫ್ಲೈಟ್ನಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. HL ಏರ್ಪೋರ್ಟ್ನಲ್ಲಿ ರಾತ್ರಿ 10:15ಕ್ಕೆ ಒಂದು ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಇನ್ನು ಸೋಮವಾರವೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಆಗಸ್ಟ್ 3ನೇ ತಾರೀಕು ಅಂದರೆ ಸೋಮವಾರ ನೂತನ ಸಚಿವರ ಪಟ್ಟಿ ಏನು ಫೈನಲ್ ಆಗಿದೆಯೋ ಆ ಎಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ? ಬೆಂಗಳೂರಿನ ಲೋಕಭವನದಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. 7:30 ಸ್ಪೆಷಲ್ ಫ್ಲೈಟ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ DKಶಿ ಇಬ್ಬರೂ ಕೂಡ ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣ ಮಾಡ್ತಾರೆ. ರಾತ್ರಿ 10:15ಕ್ಕೆ HL ಏರ್ಪೋರ್ಟ್ನಲ್ಲಿ ಈ ಒಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಎಲ್ಲರೂ ಅಂದ್ಕೊಂಡಿದ್ರು ಇವತ್ತು ನೈಟ್ ಫೈನಲೈಸ್ ಆಗಿಬಿಡುತ್ತೆ, ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ. ಆದರೆ ನಾಳೆ ಇದು ನಡೆಯೋದು ಕಷ್ಟ ಸಾಧ್ಯ. ನಾಳೆ ಬದಲಾಗಿ ಸೋಮವಾರ ಅಂದರೆ ಆಗಸ್ಟ್ 3ನೇ ತಾರೀಕು ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಲೋಕಭವನದಲ್ಲಿ ನಡೆಯುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ಮುಗಿಸಿ ಇಬ್ಬರು ನಾಯಕರು ಕೂಡ ತೆರಳಿದ್ದಾರೆ. ಅಲ್ಲಿಂದ ಸೀದಾ ಸ್ಪೆಷಲ್ ಫ್ಲೈಟನ್ನು ಹತ್ತಿ ಬೆಂಗಳೂರಿಗೆ ರಾತ್ರಿ 10:15ಕ್ಕೆ ಅವರು ಲ್ಯಾಂಡ್ ಆಗ್ತಿದ್ದಾರೆ HL ಏರ್ಪೋರ್ಟ್ನಲ್ಲಿ. ಸೊ ಆಗ ಯಾರೆಲ್ಲ ಹೊಸದಾಗಿ ಸಂಪುಟ ಸೇರ್ಪಡೆಗೆ ಚಾನ್ಸನ್ನು ಪಡೆದುಕೊಂಡಿದ್ದಾರೆ ಅದು ಗೊತ್ತಾಗುತ್ತೆ. ಈಗ ಬರ್ತಿರುವಂಥ ಮಾಹಿತಿ ಏನು ಅಂತಂದರೆ, ಮೀಟಿಂಗ್ ಅಂತೂ ಆಗಿದೆ. ಈ 3 ದಿನಗಳ ಕಾಲ ಏನು ಟೈಮ್ ಗ್ಯಾಪ್ ಇದೆಯಲ್ಲ, ಈ 2-3 ದಿನಗಳಲ್ಲಿ ಅಂತಿಮ ಲಿಸ್ಟ್ ಫೈನಲೈಸ್ ಆಗುವಂಥ ಸಾಧ್ಯತೆ ಇದೆ. ಸಭೆ ಮುಗಿಸಿ ಫೈನಲ್ ಡಿಸ್ಕಷನ್ ಅದು. ಅಂದರೆ ಅಲ್ಲಿ ಆ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿಲ್ಲ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ಡ್ರಾಫ್ಟ್ ಕಾಪಿ ಅಂತ ಇರುತ್ತಲ್ಲ, ಆ ಕರಡು ಪಟ್ಟಿ ಅಂತ ಅಫಿಷಿಯಲ್ ಆಗಿ ಹೇಳಬೇಕು ಅಂದರೆ ಹಾಗೆ ಹೇಳಬೇಕು, ಕರಡು ಪಟ್ಟಿ. ಆ ಡ್ರಾಫ್ಟ್ ಲಿಸ್ಟನ್ನು ಇಟ್ಕೊಂಡು ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ DK ಶಿವಕುಮಾರ್ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬರ್ತಾರೆ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇರುತ್ತೆ. ಇನ್ನೊಂದು 2 ದಿನದಲ್ಲಿ ಆ ಅಂತಿಮ ಲಿಸ್ಟ್ ಫೈನಲೈಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಸೋಮವಾರ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.